ஹலோ கைஸ், எல்லாருக்கும் வணக்கம். இன்றைக்கி வெளியே எங்கேயோ போகலான்னு பிளானு. ஃபோன் பண்ண ஃப்ரெண்டுக்கு அவன் வந்து என்ன சொல்கிறானாக்க எலங்காக்கு வரைக்கும் போயிட்டு வரணும், ஏதோ அவன் பர்சனல் விஷயம்னு சொல்லிட்டு இருந்தான். அதனால நான் இப்போ கிளம்பிட்டுருக்கேன். போகலாமா? ரெடி ஆகலாம். ட்ரெஸ்ஸு நல்லா இருக்கா? இல்லையே, ட்ரெஸ்ஸு மத்திய போகலாம் பார்த்தா. ஸோ அப்புறம் இப்போது என்னென்ன எடுத்துக்கலாம்னாக்கா, ஃபோனு, அப்புறம் பர்ஸு, வேலெட்டு, அப்புறம் ஹெல்மெட்டு, கீ, என்னோடய ஏர்பாட்ஸ், அப்புறம் எடுத்துக்கலாம். இந்த மொபைல் இங்கே இருக்கட்டும். ஓகே, அவ்வளோதான் முடிஞ்சிச்சு. லெட்ஸ் ஸ்டார்ட் அவர் ஜர்னி டு எலங்கா. ಯಾವುದು ಇದು ನುಗ್ಗಕ್ಕೆ ಯಾವುದು ಗೊತ್ತು ನನಗೆ. ಫೋಟೋ ನಮ್ಮ ಇದ್ರಲ್ಲಿ ಮಾಡ್ತಾಯಿದ್ದೀವಿ, ಮಸ್ತಾಗೈತೆ. ಎಲ್ಲ ತಿಂದ್ಬಿಟ್ಟಿದ್ದಾರೆ ಆಲ್ರೆಡಿ. ಕಿತ್ತಿ ಸೇಲ್ ಮಾಡಿದ್ದೀರಿ ಹಂಗಾದ್ರೆ? ಸೇಲ್ ಆಗಿ ಈ ಮಾವಿನಕಾಯಿ ಸೀಸನ್ ಆಗ ಇಲ್ಲ ತಾನೆ? ನಮ್ಮ ಕಂಪ್ನಿಯಲ್ಲಿ ಗೊತ್ತಿಲ್ಲಪ್ಪ. ಲೇ, ಅದು ನನ್ನ ಆಕ್ಸಸ್ ಎಲ್ಲರೂ ಹೋಗಿ ನೋಡೋಕ್ಕೆ ಬೇರೆಯವ್ರು ಇದೆ ಹೋಗ್ಬೇಕು. ನಾವು ಅವತ್ತು ಹೋದ್ರಲ್ಲ MDC. ಹಾಂ, ಚಂದ್ರಾಪುರಕ್ಕೆ ಹೋಗ್ಬಿಟ್ಟು ತರಕಾರಿ ತೊಗೊಂಡ ಟೈಮಲ್ಲಿ ಸಪೋರ್ಟ್ ಎಷ್ಟು ರೇಟ್ ಅಂತ ಕೇಳ್ಕೊಂಡು ತೊಗೊಬೇಕು. ಅಂದರೆ ಅವ್ರು ಎಷ್ಟು ಹಾಕ್ಕೊಂತವ್ರೆ ಆಮೇಲೆ ನಮ್ಗೆ ಹೆಂಗೆ ಹೋಗುತ್ತೆ? ಅದೇರೋ ಅವ್ರು ಎಷ್ಟು ಹಾಕ್ಕೊಂತಾರೆ ಅಂತ ಗೊತ್ತಾಗಬೇಕಾ? ಅದಕ್ಕೆ ಅದು ಗೊತ್ತಾಗಲ್ಲ. ಮತ್ತು ಅವಾಗ ನಾನು ಬೇಕಾದ್ರೆ ಸಪ್ಲೈ ಮಾಡ್ತೀನಿ. ನೀನು ಸಪ್ಲೈ ಮಾಡ್ತೀನಿ ಅಂದರೆ ಹೋಗಿ ಕೇಳಬೇಕು. ಇಲ್ಲಾದ್ರೂ ಸಿ ಇರೋದು ನೋಡ್ತೀನಿ, ಪಕ್ಕದಲ್ಲಿ ಸಿ ಇದ್ದರೆ ಅಲ್ಲಿಂದ ಹೋಗ್ಬೇಕು, ಕೇಳಿ ನೋಡು. ಇನ್ನು ಚೇಪಕ್ಕೆ ಅಲ್ಲೇ ಕೊಡ್ಬೋದಾಗಿತ್ತು. ಎಲ್ಲಿ? ನಮ್ಮ ಆಫೀಸ್ ಹತ್ರ. ಅಂದರೆ ಸೈಜ್ ಡಿಫ್ರೆನ್ಸ್ ಇರುತ್ತಾ? ಈಗ ಒಂದೇ ಸೈಜಲ್ಲಿ ಚೇಪಕ್ಕೆ ಬರೋಲ್ಲ. ಹಾಂ, ಸೊ ಸಪೋರ್ಟ್ ಅಂದರೆ ಒಂದಿನ ಫುಲ್ ನೋಡ್ಬಿಟ್ಟು ಸೈಜ್ ಕಾಯಿ ಎಲ್ಲ ಕಿತ್ತಾಕ್ಬೇಕು, ಮರ ಕಿತ್ತಿ ಆಮೇಲೆ ಅದನ್ನು ಮರ ಹಾಕ್ಬೇಕು. ಚೇಪಕಾಯಿಗಲ್ಲ, ಇದಕ್ಕೆ ಸಪೋರ್ಟ್ ಆಗುತ್ತೆ. ಚೇಪಕಾಯಿಗೆ ಆಲ್ಮೋಸ್ಟ್ ಇಷ್ಟು ಅಂದರೆ ಇಷ್ಟು ದೊಡ್ಡದಾಗಿರಲ್ಲ. ಹಾಂ, ಚಿಕ್ಕ ಚಿಕ್ಕವೇ ಇರ್ತವೆ. ಅದು ಕೈಯಲ್ಲಿ ಕೀಳ್ಬೋದು. ಹಾಂ, ಒಂದೊಂದಕ್ಕೆ ಮಾತ್ರ ಹಾಕ್ಬೇಕಾಗುತ್ತೆ. ಹಂಗೆ ಹೂವು ಬೇಕಂದ್ರೂ ಎಲ್ಲ ಇಟ್ಬಿಟ್ಟಿದ್ದಾರೆ. ಚೇಪಕಾಯಿ ಮತ್ತು ಮರ ಅಂದೆ. ಇಲ್ಲಿ ನೋಡೋ ಹೂವು ಆಗೈತೆ, ಇದು ಕೋಳಿ ನೋಡಾಗೈತೆ. ಇದ್ಯಾವುದು ಇದು ಮರ? ಎಲೆ ಅಡಿಕೆ ಮರ ಥರ ಕಾಣಿಸ್ತಾ ಇದೆ. ಎಲ್ಲ ಅಡಿಕೆ ಏನೇನೋ ಗೊತ್ತಿಲ್ಲ ನಮಗೆ, ಇಲ್ಲ. ಸೊ ಇದು ಬಂದ್ಬಿಟ್ಟು ಲೀವ್ಸ್ ಥರ ತಗೊಂಡ್ಬಿಡ್ತಾರೆ ಇಷ್ಟು ವರ್ಷಕ್ಕೆ ಅಂತ. ಇದನ್ನು ಆಮೇಲೆ ಹಾಕ್ಕೊಂಡು பார்த்தீங்களா லைஸ், ரிச் பாய் இவன் தான். இது எல்லாமே இவன் தான். இங்கே பார்த்தீங்கன்னா தேங்காய் மரம் இருக்கா, தேங்காய் மரம் ஆயிட்டு போயிட்டு இங்கே கொய்யாக்கா மரம் இருக்கா, கொய்யாக்கா மரம் விட்டு சப்போட்டா மரம் இருக்கா, சப்போட்டா மரம், மல்லிப்பூ மரம் இருக்கா, மல்லிப்பூ தோட்டம் இருக்குது. அப்புறம் இங்கே ஒரு பூ, சாமந்தி பூ. இவ்வளோ இவனு தான் திஸ் காய். இவர் ரிச் பாய்.
ಇದನ್ನು ನಾನು ಪೋಸ್ಟ್ ಮಾಡ್ತಿದ್ರು ನಿನಗೆ. ಎಲ್ಲ ರಿಚ್ ಬಾಯ್ ಅವರೆಲ್ಲರೂ ಕೇಳ್ತಾರೆ, ನಿನ್ಗೇನಪ್ಪ ರಿಚ್ ಆಗಿರೋ ಫ್ರೆಂಡ್ ನಿನ್ಗೆ ಸಿಗಿದೆ, ಚೆನ್ನಾಗಿರ್ತೀನಿ ರಿಚ್ ಆಗಿರೋ ₹1 ಇದ್ರೆ எதுவுமே இவந்து கிடையாது, இவங்க அப்பா அது. ನಿಮ್ಮ ಅಪ್ಪ ಅಂತಾರೆ ಇದೆಲ್ಲ. கேளுப்பா சாமி. சப்போட்டா போடுங்க போகிறோம். சப்போட்டா போடுங்க போயிட்டுருக்காரு நம்ம ஓனர். ಅಣ್ಣ ಇದು ಸಪೋಟ ಕಿತ್ತಾದ ಮೇಲೆ ಹಣ್ಣಾಗುತ್ತಾ ಇಲ್ಲ ಮರದಲ್ಲಿ ಹಣ್ಣಾಗುತ್ತಾ? ಹಿಂಗೆ ಆಗುತ್ತೆ. ಜನವರಿ ಫೆಬ್ರವರಿ ಗಂಟೆ ಕಾಯ್ಬೇಕು, ಅಷ್ಟೊತ್ತಿಗೆಲ್ಲ ಉದುರೋಗುತ್ತೆ. ಪಕ್ಷಿ ಇರಲ್ವಾ, ಹಾಂ ಹಾಂ, ಅವು ಹೊಡೆದಾಗ್ತದೆ, ಎಲ್ಲ ತಿಂದ್ಬಿಟ್ಟು. ಓನರ್ ಬಾಯ್ ಸೇಪಾಯಿ ಕೈ ಕೊಡ್ಸಲ್ಲ ಅವನು, ನನಗೆ ಗೊತ್ತು. ಮತ್ತೆ ತಗೋ ನಿನಗೆ ತಿನ್ನು. ಫುಲ್ ಕಾಯಿ ಅದು ಕಸಕ್ಕೆ ಆಗ್ತಲ್ಲೋ. ಫುಲ್ ಕಸರು ಇದೆಯಾ? ತಿನ್ನೋಡು ನೀನೆ. ಬೇಡ, ಈ ಸೇರ್ತಿರೋ ಸರಿ. ಬೇಡ. ಈ ಕಡೆಗೆ ಸೈಡ್ ಕಚ್ಚಿ ನೋಡಿ ಹೇಳ್ತೀನಿ. ಇದೆಯಾ? ಇಲ್ವಾ? ಇಲ್ಲ ಇಲ್ಲ, ಫುಲ್ ಹೋಗ್ರಿದೆ. ಒಳ್ಳೆ ನಿರ್ಣಯ ಪಡ್ತೈತಲ್ಲೋ ಇರುವೆಗಳು. ಎದ್ ಬಿಸಾಕ್ ಚೆನ್ನಾಗಿಲ್ಲ. ಚೆನ್ನಾಗಿರೋದು ಫುಲ್ ಕಾಯಿ ಇದು. ಹ್ಞೂ, ಅಂದರೆ ಇನ್ನೂ ಅದು ಇದಕ್ಕೆ ಬಂದಿಲ್ಲ, ಕೀಳೋ ಅಷ್ಟು. ಈಗ ಇದು ಕೀಳ್ಬೇಕಾದಾಗ ಫುಲ್ ಸ್ವಲ್ಪ ಕಲರ್ ಆಗಿರುತ್ತೆ. ಒಂದಿನ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಇರು, ಎಲ್ಲಿಗ? ಚೇಪೆಕಾಯಿ ತೋಟಾಗ. ಹಾಂ, ಅಲ್ಲಿ ತೋರಿಸ್ತೀನಿ ಹೆಂಗೆ ಇರ್ತದೆ ಅಂತ. ಹಿಂಗೆ ಲೌಡಕ್ಕೆ ಬಂದು ನಾನು ರಜಲ್ಲಿದ್ರೆ ನನಗೆ ಫೋನ್ ಹಾಕಿ ಕೇಳ್ತಾರೆ ಏನಂತ, ಕೆಲಸ ಮಾಡ್ಬೇಕಂತ. ಸರಿ, ಊಟ ಏನು ಪ್ಲ್ಯಾನ್ ಹೇಳು? ಎಲ್ಲಾದರೂ ಹೋಗ್ಬೇಕಾದ್ರೆ ಅನ್ನ ಸಾಂಬಾರು ತಿನ್ಕೊಂಡು. ಅನ್ನ ಸಾಂಬಾರು ಬೇಡ. ನಾನು ಕರ್ಕೊಂಡು ಹೋದ ನಿನ್ಗೆ ಅನ್ನ ಸಾಂಬಾರು ಕೊಡ್ಸಿದ್ದೀನ? ಸರಿ, ನೀನೇನು ಬೇಕೋ ಅದನ್ನ ನಾನು ಕೊಡಿಸ್ತೀನಿ, ನನಗೆ ಏನು ಬೇಕೋ ಅದು ನೀನು ಕೊಡಿಸು. ಡೀಲ್ ಓಕೆ? ನೀನು ಇವಾಗ ಕೊಡಿಸ್ತೀನಿ ಅಂತ ಹೇಳಿದ್ದು ಆಯ್ತಾ? ಒಂದ್ ನಿಮಿಷ ಇರು, ನಾಳೆ ಎಲ್ಲ ನಾನೇ ಕೊಡಿಸ್ತೀನಿ ನಿನಗೆ. ಇವತ್ತು ಏನು ಬೇಕೋ ಅದು ನೀನು ಕೊಡಿಸ್ಬೇಕು. ಅಮೌಂಟ್ ನೀನು ಪೇ ಮಾಡ್ಕೊ ಆಯ್ತಾ? ಸರಿ ಆಯ್ತಾ? ಸರಿ, ನನ್ಗೆ ಬೇಕಾದ್ರೆ ನಾನು ತಗೊಂತೀನಿ, ನಿನ್ ಬೇಕಾದ್ರೆ ನೀನು ಎಷ್ಟು ಬೇಕಾದ್ರೆ ಪೇಮೆಂಟ್ ನೀನು ಮಾಡ್ಬಿಡು ಆಯ್ತಾ? ಹಾಂ ಸರಿ, ನಿನಗೆ ಏನು ಬೇಕೋ ತಗೊಳ್ಳೋದು ನೀನು ಪೇ ಮಾಡ್ತೀಯಾ? ಕೊಡಿಸ್ತಾ ಇದ್ದೀನಿ ಅಂತ ಅನ್ನಿದ್ದು ಯಾರು? ಹೂನಪ್ಪ, ಅದನ್ನೇ ನಾನು ಸರಿ. ಕೊಡಿಸ್ತೀನಿ, ನೀನು ನನಗೆ. ನೀನು ಯಾವತ್ತಾದ್ರೂ ನನ್ನ ಜೊತೆ ಕುತ್ಕೊಂಡಾಗ ನೀನು ವೆಜ್ ತಿಂದಿದೆಯಲ್ಲ? ಇಲ್ಲ ತಾನೆ? ಆವಾಗ ಅದೇ ಥರ ನೀನು ಕೊಡಿಸಾಗ ಹೇಳೋದು ವೆಜ್ ಕೊಡಿಸೋದ? ಅದನ್ನೆಲ್ಲ ಹೇಳ್ತಿರೋದು. ನಿನ್ಗೆ ಏನು ಬೇಕಾದ್ರೆ ತಿನ್ನು, ನಾನು ಕೊಡಿಸ್ತೀನಿ. ಪೇಮೆಂಟ್ ನೀನು ಮಾಡ್ಬೇಕು ಅಷ್ಟೇ. ನನಗೆ ಏನು ಬೇಕೋ ಅದು ನೀನು ಕೊಡಿಸು ಅಂದಾಗ ನಾನು ಏನಕ್ಕೆ ಪೇಮೆಂಟ್ ಮಾಡ್ತೀನಿ ಹೇಳು? ನಾನು ತಿನ್ನೋದು ನಂದು ಸೇರಿಸಿ ಪೇಮೆಂಟ್ ಮಾಡ್ತೀನಿ ಅಂತ. ನಿಂದು ನಾನು ಪೇ ಮಾಡ್ತೀನಿ, ನಂದು ನೀನು ಪೇ ಮಾಡಿ. ಊಟನೇ ಬರ ಹೋಗ.